ಈ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಒಲಿಂಪಿಕ್ ಸಂಸ್ಥೆಯ ರಾಜ್ಯದ ಅಧ್ಯಕ್ಷರು, ಫಿಫಾ ಏಷ್ಯಾದ ಅಧ್ಯಕ್ಷರು, ರಾಜ್ಯದ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಮತ್ತು ನನ್ನ ಸ್ನೇಹಿತರಾಗಿ ಗೋವಿಂದ್ ಕ್ರೀಡಾ ಸಂಸ್ಥೆಯ ಆಯುಕ್ತರು ಮತ್ತು ರಾಜ್ಯದಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಅನುಚೇತ್ ಅವರು, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಇಂದಿನ ನ್ಯಾಷನಲ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಸ್ ಎಲ್ಲ ಮುಂದೆ ಎಲ್ಲ ಕೂತಿದ್ದಾರೆ. ಮತ್ತು ಇವತ್ತು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾನ್ಸ್, ಸಿಲ್ವರ್ ಮೆಡಲ್ಸ್ಗಳನ್ನು ತೆಗೆದುಕೊಂಡು ಭಾಗವಹಿಸಿ ಇವತ್ತು ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥ ಎಲ್ಲ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳೇ, ಮಾಧ್ಯಮ ಸ್ನೇಹಿತರೆ, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾನ್ಯ ಗೋವಿಂದರಾಜು ಅವರು, ನಾನು ನನ್ನ ಸ್ನೇಹ ಸುಮಾರು 40 ವರ್ಷದ ಸ್ನೇಹ. ಬಹುಶಃ ಕ್ರೀಡೆಯಲ್ಲಿ, ಯಾವುದೇ ಕ್ರೀಡೆಯಲ್ಲಿ ಒಬ್ಬರು ಇಷ್ಟು ಆಸಕ್ತಿಯನ್ನು ತಗೊಂಡು ತನ್ನ ಇಡೀ ಸಮಯವನ್ನ ಅದಕ್ಕಾಗಿ ಡೆಡಿಕೇಟ್ ಮಾಡತಕ್ಕಂಥವ್ರನ್ನ ನಾನು ನೋಡಿದ್ದು ಮೊದಲನೇದಾಗಿ ಗೋವಿಂದರಾಜು ಅವರು. ಇನ್ನೊಬ್ರು ಎರಡನೇ ನೋಡಲಿಲ್ಲ. ಕರ್ನಾಟಕ ಸ್ಪೋರ್ಟ್ಸ್ ನಲ್ಲಿ ಇನ್ನೊಬ್ಬರನ್ನು ನಾನು ನೋಡಲಿಲ್ಲ. ಎರಡನೇ ಅಂದ್ರೆ ನಾನೇ ಭವಿಷ್ಯ ಇವತ್ತೇನಾದ್ರೂ ಬಾಸ್ಕೆಟ್ಬಾಲ್ ಕರ್ನಾಟಕದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಮುಖ್ಯ ಕಾರಣ ಗೋವಿಂದರಾಜು ಅವರು. ಅವರಿಗೆ ಹಿಡಿದ್ರೆ ಆ ಕೆಲಸವನ್ನ ಅವರು ಪ್ರಾಮಾಣಿಕವಾಗಿ ಸಂಪೂರ್ಣವಾಗಿ ಮಾಡದೇ ಇದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಇವತ್ತು ಇಂಡೋರ್ ಸ್ಟೇಡಿಯಂ ಇರ್ಬೋದು ಬಾಸ್ಕೆಟ್ಬಾಲ್ಗೆ, ಅಥವಾ ಕೂಡ ಅವರು ತಾನು ಸ್ವತಃ ತೆಗೆದುಕೊಂಡು ಅವರು ಇವತ್ತು ಬಾಸ್ಕೆಟ್ಬಾಲ್ ಕರ್ನಾಟಕ ಬಹಳ ಅವರು ಯಾವುದೇ ಕ್ರೀಡೆಗೆ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಯಾವುದೇ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಬಂದಂತ ಸಂದರ್ಭದಲ್ಲಿ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು, ಅವ್ರ ಹಿಂದೆ ಮುಖ್ಯಮಂತ್ರಿಗಳು ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಕ್ರೀಡೆಗೆ ತೊಡಗಿಸ್ಕೊಂಡು ಅವರ ಮನವೊಲಿಸಿ ಅವರಿಂದ ಕರ್ನಾಟಕದಲ್ಲಿ ಎಲ್ಲ ಕ್ರೀಡೆಗಳಿಗೂ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ. ಹಿಂದೆ ಎಸ್.ಎಂ. ಕೃಷ್ಣ ಅವರಿಂದಾಗಲಿ ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿಗಳು ಅವರೆಲ್ಲರನ್ನೂ ಕೂಡ ಮನವೊಲಿಸಿ ಅವರು ರಾಜ್ಯದಲ್ಲಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಕಳೆದ ಮುಖ್ಯಮಂತ್ರಿಗಳು 8 ವರ್ಷ ಕ್ರೀಡೆಗೆ ಬಹುಶಃ ಏನಾದ್ರೂ ಪ್ರೋತ್ಸಾಹ ಸರ್ಕಾರದಿಂದ ಸಿಕ್ಕಿದ್ರೆ ಅದು 8 ವರ್ಷ ಸಿದ್ದರಾಮಯ್ಯನವರು ಇವರು ಏನ್ ಹೇಳಿದ್ರೆ ಅದನ್ನ ಮಾಡಿದ್ದಾರೆ. ಯಾವುದನ್ನ ಬಜೆಟ್ ಕ್ರೀಡೆಗೆ ಅಂತ ಹೇಳಿದಾಗ ಅದನ್ನ ಅವರು ಬಜೆಟ್ ನಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಮುಖ್ಯ ಗೋವಿಂದರಾಜು ಅವರು ಬರೀ ಬಾಸ್ಕೆಟ್ಬಾಲಿಗೆ ಅಷ್ಟೇ ಮಾಡಲಿಲ್ಲ,
ಇಡೀ ಕರ್ನಾಟಕದಲ್ಲಿ ಕ್ರೀಡೆಗೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕು ಅದನ್ನ ಮಾಡಿದ್ದಾರೆ. ಇವತ್ತು ಬರ್ತೀನಿ, ಅದಕ್ಕೂ ಬರ್ತಾ ಇದ್ದೇನೆ. ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ನಾವು ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಹೆಚ್ಚಿನ ಅಂಶ ಪೊಲೀಸ್ ಕ್ರೀಡೆಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಅಥ್ಲೆಟಿಕ್ಸ್ ಇರ್ಬೋದು, ಬ್ಯಾಸ್ಕೆಟ್ ಬಾಲ್ ಇರ್ಬೋದು, ಯಾವುದೇ ಕ್ರೀಡೆಗೆ ಪೊಲೀಸ್ ಇಲಾಖೆಯಿಂದ ಭಾಗವಹಿಸ್ತಾ ಇದ್ರು. ಅದಕ್ಕೆ ಗೋವಿಂದರಾಜು ಅವರು ರಿಕ್ರೂಟ್ಮೆಂಟ್ ಅಲ್ಲಿ, ಪೊಲೀಸ್ ರಿಕ್ರೂಟ್ಮೆಂಟ್ ನಲ್ಲಿ ಸರ್ಕಾರದಲ್ಲಿ 2% ಅನ್ನ ರಿಸರ್ವ್ ಮಾಡಬೇಕು ಅಂತ ಹೇಳಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮೊದಲನೇದಾಗಿ ಅದು ಮಾಡಿದ್ರು. ಆಮೇಲೆ ಅಷ್ಟು ಸಾಲಿಲ್ಲ ಅಂತೇಳಿ ಮತ್ತೆ ಒತ್ತಾಯ ಮಾಡಿ 3% ಮಾಡಿದ್ರು. ಸುಮಾರು ನಮಗೆ ಗೊತ್ತಿದ್ದಾಗೆ ಕಳೆದ ನಾನು ಪೊಲೀಸ್ ಮಂತ್ರಿ ಬಹಳಷ್ಟು ಜನರನ್ನ ನಾವು ರಿಕ್ರೂಟ್ಮೆಂಟ್ ಅಲ್ಲಿ ಮಾಡಿದ್ದೇವೆ. ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ಸ್, ಮತ್ತೆ ಯಾರು ಮೆಡಲಿಸ್ಟ್ ಇದ್ದಾರೆ, ಮೆಡಲಿಸ್ಟ್ಗೆ ಸರ್ಕಾರದಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅವ್ರು ಯಾವ ಇಂಟರ್ವ್ಯೂ ಹೋಗೋಂಗಿಲ್ಲ, ಯಾವ ಅಪ್ಲಿಕೇಶನ್ ಹಾಕೋಂಗಿಲ್ಲ. ನೀವು ಚಾಂಪಿಯನ್ಸ್ ಗಳಾಗಿ ಬಂದ್ರೆ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡತಕ್ಕಂತ ಪದ್ಧತಿಯನ್ನು ಕೂಡ ಇವತ್ತು ಸರ್ಕಾರದಲ್ಲಿ ಮಾಡಿದೆ. ಈಗಾಗಲೇ ಎಕ್ಸೈಸ್ ಸೂಪರ್ಡೆಂಟ್ಸ್ ಅವರೆಲ್ಲ ಆಗಿದ್ದಾರೆ. ಜೊತೆಗೆ ಇದಷ್ಟೇ ಸಾಲದು ಅಂತೇಳಿ ಎಲ್ಲಾ ಇಲಾಖೆಗೂ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತು ನಾವೇನು 72,000 ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದರಲ್ಲಿ 2% ಎಲ್ಲಾ ಇಲಾಖೆಯಲ್ಲೂ ಸ್ಪೋರ್ಟ್ಸ್ ಮೆನ್ಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಬಹುಶಃ ಬಹಳಷ್ಟು ಸರ್ಕಾರಗಳು ಇದನ್ನ ದೇಶದಲ್ಲಿ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ 2% ಎಲ್ಲಾ ಇಲಾಖೆಗೆ ಮಾಡಿದೆ, ಪೊಲೀಸ್ ಇಲಾಖೆಗೆ ಮಾತ್ರ 3% ಮಾಡಿದೆ.